ಹೊಗೆ ಕುಡಿದ್ಬಿಟ್ಟು ಇನ್ಹೇಲ್ ದ ಸ್ಮೋಕ್ ಅಂದ್ರೆ ಆ ಹೊಗೆಯಿಂದ ಅನ್ಕಾನ್ಶಿಯಸ್ ಆಗ್ಬಿದ್ದು ಬ್ರೀತಿಂಗ್ ಸಮಸ್ಯೆ ಆಗ್ಬಿಟ್ಟು ಸತ್ತೋಗಿರೋ ತುಂಬಾ. ಓಕೆ, ಅರ್ಥ ಆಗ್ತಿದೆನಾ? ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಇನ್ ಬ್ರೀತಿಂಗ್, ಕಾಫಿಂಗ್, ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ. ನಾವು ಹೊಗೆ ಕುಡಿದಾಗ ಏನಾಗ್ತದೆ, ನಾವು ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಹೋಗುತ್ತೆ. ಸೊ ಇರಿಟೇಷನ್ ಮತ್ತೆ ಕಣ್ಣುರಿ, ಅಂದ್ರೆ ಅಷ್ಟು ಹೊಗೆ ತುಂಬಿಕೊಂಡಾಗ ನಮಗೆ ಉಸಿರಾಡಕ್ಕೂ ಆಗದೆ ಉರಿ ಕಣ್ಣುರಿ ಎಲ್ಲೂ ಹೋಗಕ್ಕೆ ಆಗಲ್ಲ. ಸೊ ಅದರ ಟ್ರ್ಯಾಪ್ ಆಗಿ ಸಿಗಾಕೊಂಡು ಸತ್ತಿರೋರೆ ತುಂಬಾ ಜನ. ಅರ್ಥ ಆಗ್ತಿದೆನಾ? ಸೊ ಈ ಸಿಚುಯೇಷನ್ಸ್ ಗಳಲ್ಲಿ ನಾವ್ ಏನ್ ಮಾಡ್ಬೇಕು ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ದೆನ್ ವೆರಿ ಫಸ್ಟ್ ನಾವು LPG ಸಿಲಿಂಡರ್ ಬಗ್ಗೆ ಸುಮ್ಮನೆ ಹೇಳ್ತಾ ಇದ್ವಿ. LPG ಬಗ್ಗೆ ಅಲ್ಲಿ ಕಾನ್ಶಿಯಸ್ ನಮ್ದು ಹೆಂಗಿರ್ಬೇಕು, ನಮ್ಮ ಅವೇರ್ನೆಸ್ ಹೆಂಗಿರ್ಬೇಕು ಅಂತ. LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ಇದು ಪ್ರೋಪೇನ್ ಮತ್ತೆ ಬ್ಯೂಟೇನ್ಗಳ ಸಮ್ಮಿಶ್ರಣ. ಮತ್ತೆ ನಮ್ಮ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಏನಿದೆಯಲ್ಲ, CNG ಯೂಸ್ ಮಾಡ್ತಿರೋದು ಮೀಥೇನ್ ಗ್ಯಾಸ್. ಓಕೆನಾ? ಹೈಡ್ರೋಕಾರ್ಬನ್ಸ್ ಗಳಿದೆ, ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್ ಈ ತರ ಇದೆ. ಅದರ ಕಾಂಬಿನೇಷನ್ಸ್ ಗಳ ನಮ್ಮ ಗ್ಯಾಸ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಒಂದು LPG ಸಿಲಿಂಡರ್ ನೋಡಿ ಪ್ರೆಷರೈಸ್ಡ್ ಗ್ಯಾಸ್ ಅದು ಆಕ್ಚುಲಿ. ಅಂದ್ರೆ ಆಗ್ಲೇ ಹೇಳಿದೆ ನೋಡಿ, ಹೀಟ್ ಕೊಟ್ಟಾಗ ಸಾಲಿಡ್ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಗ್ಯಾಸ್ಗೆ ಪ್ರೆಷರ್ ಅಪ್ಲೈ ಮಾಡಿದಾಗ ಅದನ್ನ ಲಿಕ್ವಿಡ್ ಸ್ಟೇಟಿಗೆ ತರಬಹುದು. ಅರ್ಥ ಆಗ್ತಿದೆನಾ? ಸೊ ಅದೇ ಮೆಥಡ್ ಇಲ್ಲಿ ಆಗ್ತಾ ಹೋಗುತ್ತೆ. ಅಂದ್ರೆ ಗ್ಯಾಸ್ ನ ಹೈ ಪ್ರೆಷರ್ ಹಾಕಿ ಅದನ್ನ ಪ್ರೆಷರೈಸ್ ಮಾಡಿಬಿಟ್ಟು ಲಿಕ್ವಿಡ್ ಸ್ಟೇಟಿಗೆ ತಗೊಂಡ್ಬಂದಿರ್ತಾರೆ. ಅದಕ್ಕೆ ಅದನ್ನ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರೀತಾರೆ. ಅರ್ಥ ಆಗ್ತಿದೆನಾ? ಸೊ ಇಲ್ಲಿ ಏನಾಗ್ತಿದೆ ನೋಡಿ, 250 ಲೀಟರ್ ಗ್ಯಾಸ್ ನ 1 ಲೀಟರ್ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಅದರ ಅರ್ಥ 1 ಲೀಟರ್ ಗ್ಯಾಸ್ ರಿಲೀಸ್ ಆಯ್ತು ಅಂದ್ರೆ, ಲಿಕ್ವಿಡ್ ರಿಲೀಸ್ ಆಯ್ತು ಅಂದ್ರೆ 250 ಲೀಟರ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಗ್ತಿದೆನಾ? ನಿಮ್ಮ ಸಿಲಿಂಡರ್ ಕೆಪಾಸಿಟಿ ಎಷ್ಟಿದೆ? 14 kg, 14 ಲೀಟರ್ ಅಂತ ಅನ್ಕೊಳ್ಳಿ. 14 ಲೀಟರ್ ಇಂಟು 250 ಎಷ್ಟಾಗುತ್ತೆ? ಅರೌಂಡ್ 3500 ಲೀಟರ್ಸ್. ಹೌದಾ? 3500 ಲೀಟರ್ ಗ್ಯಾಸ್ ಅನ್ನ ಎಷ್ಟು ಲೀಟರ್ ತಗೊಂಡ್ಬಂದರೆ? 14 ಲೀಟರ್. ಇನ್ನೊಂದು ದೊಡ್ಡ ಆಶ್ಚರ್ಯ ಏನಪ್ಪಾ ಅಂದ್ರೆ, ಈ 1 ಲೀಟರ್ 250 ಆಗಿ ಕನ್ವರ್ಟ್ ಆಗುತ್ತೆ. ಆ 250 ಲೀಟರ್ 6500 ಲೀಟರ್ ಏರ್ ಜೊತೆ ಮಿಕ್ಸ್ ಆದ್ರೆ ಪ್ರಪೋರ್ಷನ್, ಅದ್ರ ಆಕ್ಚುಯಲ್ ಪ್ರಪೋರ್ಷನ್ ಇದು ಬಂದ್ಬಿಟ್ಟು 6500 ಲೀಟರ್ ಏರು ಪ್ಲಸ್ 250 ಲೀಟರ್ ಗ್ಯಾಸ್. ಹಾಗಾದ್ರೆ ಎಷ್ಟಾಯ್ತು? 6750 ಲೀಟರ್ ಗ್ಯಾಸ್ ಅಂಡ್ ಏರ್ ಮಿಕ್ಸ್ಚರ್ ಆಗಿ ಕನ್ವರ್ಟ್ ಆಗುತ್ತೆ. ಜಸ್ಟ್ 1 ಲೀಟರ್. ಅರ್ಥ ಮಾಡ್ಕೊಳ್ಳಿ, 1 ಲೀಟರ್ 6750 ಲೀಟರ್ ಗ್ಯಾಸ್ ಮತ್ತೆ ಏರ್ ಮಿಕ್ಸ್ಚರ್ ಆದ್ರೆ, ಇನ್ನು ಒಂದು ಸಿಲಿಂಡರ್ ಏನಾದ್ರು ಕಂಪ್ಲೀಟ್ ಆಗಿ ರಿಲೀಸ್ ಆಯ್ತು, ಬೇಡ ಒಂದು 5 ಲೀಟರ್ ರಿಲೀಸ್ ಆಯ್ತು ಅಂದ್ರೆ ಎಷ್ಟಾಗ್ಬೋದು? 30,000 40,000 ಲೀಟರ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ. ಎ ಸ್ಮಾಲ್ ಸ್ಪಾರ್ಕ್ ಈಸ್ ಎನಫ್ ಟು ಕಂಪ್ಲೀಟ್ ಬ್ಲಾಸ್ಟ್. ಇಸ್ ಇಟ್ ಕ್ಲಿಯರ್? ಸೊ ಅದಕ್ಕೆ LPG ಇಸ್ ವೆರಿ ಡೇಂಜರಸ್. ಅರ್ಥಾಗ್ತಿದೆ? ಲೀಕೇಜ್ ಇಸ್ ವೆರಿ ಡೇಂಜರಸ್. ಗ್ಯಾಸ್ ಅದು ಬೆಂಕಿ ಹತ್ಕೊಂಡಿತ್ತಂದ್ರೆ ಏನು ಡೇಂಜರ್ ಇಲ್ಲ. ಸಿಲಿಂಡರ್ ಬೆಂಕಿ ಹತ್ಕೊಳ್ತಾ ಇದೆನಾ ಅಂದ್ರೆ ಯಾವುದೋ ಪೈಪ್ ಅಲ್ಲಿ ಮುಖಾಂತರ ಬೆಂಕಿ ಹತ್ಕೋಬಹುದು, ಸ್ಟವ್ ಅಲ್ಲಿ ಬೆಂಕಿ ಹತ್ಕೋಬಹುದು. ಇಟ್ಸೆಲ್ಫ್ ಸಿಲಿಂಡರ್ ಅಲ್ಲಿ ಯಾವುದೇ ಕಾರಣಕ್ಕೂ ಬೆಂಕಿ ಹತ್ತಲ್ಲ. ಅರ್ಥ ಆಗ್ತಿದೆನಾ? ಆ ರೆಗ್ಯುಲೇಟರ್ ಏನಾದ್ರು ಅಲ್ಲಿ ಬೆಂಕಿ ಹತ್ಕೋಬಹುದೇ ಹೊರತು ಆ ರೆಗ್ಯುಲೇಟರ್ ರಿಮೂವ್ ಮಾಡಿದ್ರೆ ಆಟೋಮೆಟಿಕಲಿ ಬೆಂಕಿ ಇದಾಗುತ್ತೆ, ಅಥವಾ ಗ್ಯಾಸ್ ರಿಲೀಸ್ ಆಗಿ ಹೊರಗೆ ಬರುತ್ತಲ್ಲ ಅವಾಗಲೇ ಬೆಂಕಿ ಹತ್ಕೊಂಡು. ಮತ್ತೆ ಆ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತಲ್ಲ, ಅದಕ್ಕೆ ನೀವು ಬೇಕಾದ್ರೆ ಆ ಲಿಕ್ವಿಡ್ ಸ್ಟೇಟ್ ಅಲ್ಲೇ ಬೆಂಕಿ ಹಚ್ಚಕ್ಕಾಗಲ್ಲ. ಅದು ಹೊರಗೆ ಬಂದಾಗ ಮಾತ್ರ ಬೆಂಕಿ ಹತ್ಕೊಂಡು, ಅಂದ್ರೆ ವೇಪರೈಸ್ ಸ್ಟೇಟಿಗೆ ಬರಬೇಕು. ಆಗ್ಲೇ ಹೇಳಿದ್ರಲ್ಲ ಅದೇ ತರ ಇರುತ್ತೆ. ಅದಕ್ಕೆ ಇಫ್ ಇನ್ ಕೇಸ್ ಆಫ್ LPG ಲೀಕೇಜ್ ಆಯ್ತು ಅಂದ್ರೆ ನೋಡಿ, ಅದರ ಡೆನ್ಸಿಟಿ ಇಸ್ ವೆರಿ ಹೈಯರ್ ದನ್ ದಟ್ ಆಫ್ ಅವರ್ ಏರ್. ಗಾಳಿಗಿಂತ ಭಾರವಾಗಿರೋದ್ರಿಂದ ರಿಲೀಸ್ ಆಗಿದ್ದ ಗ್ಯಾಸು ಗ್ರೌಂಡ್ ಲೆವೆಲ್ ಅಲ್ಲೇ ಸೆಟ್ಲ್ ಆಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಅದು ಮೇಲೆ ವಾತಾವರಣದಲ್ಲಿ ಬೆರೆತೋಗಲ್ಲ, ಗ್ರೌಂಡ್ ಲೆವೆಲ್ ಅಲ್ಲಿ ಇರುತ್ತೆ. ಅದಕ್ಕೆ ಲೀಕೇಜ್ ಆದಾಗ ಅದು ಅಲ್ಲೇ ಸ್ಟೋರ್ ಆಗಿರುತ್ತೆ. ಸೊ ಅವಾಗ ಅಂತ ಸಿಚುಯೇಷನ್ಸ್ ಅಲ್ಲಿ ಲೀಕೇಜ್ ಆಗ್ತಿದೆನಾ ನೋಡಿ, ಲೀಕೇಜ್ ಆಗಿದ ತಕ್ಷಣ ಸ್ಮೆಲ್ ಗೊತ್ತಾಗುತ್ತೆ. ಸ್ಮೆಲ್ ಗೊತ್ತಾಗ್ಲಿ ಅಂದ್ರೆ ಮೀಥೈಲ್ ಆರ್ ಈಥೈಲ್ ಮರ್ಕ್ಯಾಪ್ಟಾಲ್ ಅನ್ನೋ ಏಜೆಂಟ್ ಅನ್ನ ಆಡ್ ಮಾಡಿರ್ತಾರೆ. ಸ್ಮೆಲ್ ಗೊತ್ತಾಗುತ್ತೆ ಎಲ್ಲಿ ತನಕ? ಇನಿಷಿಯಲ್ ಸ್ಟೇಜ್ ಅಲ್ಲಿ ಅಷ್ಟೇ. ಸೊ ನೀವು ಅಲ್ಲಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ರೆ ಅದು ಏನು ಅನ್ನೋದೇ ಗೊತ್ತಾಗಲ್ಲ. ಇವಾಗ LPG ನೀವು ತುಂಬಾ ಒಂದು LPG ಮುಂದೆ ನಿಂತ್ಕೊಂಡ್ರೆ ಫಸ್ಟ್ ಈ ಸೆನ್ಸೇಷನ್ ಆಗ್ತಾ ಇರುತ್ತೆ. ಆಲ್ರೆಡಿ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ. LPG ಲೀಕೇಜ್ ಆಗಿರೋದು ಗೊತ್ತೇ ಆಗಲ್ಲ. ಅರ್ಥ ಆಗ್ತಿದೆನಾ? ಸೊ ಅಂತ ಸಿಚುಯೇಷನ್ ಅಲ್ಲಿ ಡೋಂಟ್ ಸ್ವಿಚ್ ಆಫ್ ಅಂಡ್ ಸ್ವಿಚ್ ಆನ್ ದ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಅಂತ ಕರಿತೀವಿ. ಅಂದ್ರೆ ಸ್ವಿಚ್ ಆಫ್ ಮಾಡಬಾರ್ದು, ಸ್ವಿಚ್ ಆನ್ ಮಾಡಬಾರ್ದು. ಅದು ಹೆಂಗಿರುತ್ತೋ ಹಂಗೆ ಇರಬೇಕು. ಈಗ ಎಲ್ಲದೂ ಆನ್ ಆಗಿದ್ದಾವೆ. LPG ಲೀಕೇಜ್ ಆಗಿತ್ತು, ಇದು ಆನ್ ಆಗಿ ಇರಬೇಕು. ಯಾಕಂದ್ರೆ ಸ್ವಿಚ್ ಆಫ್ ಮಾಡಿದ್ರೆ ಅಂದ್ರೆ ಎಲೆಕ್ಟ್ರಿಕಲ್ ಫ್ಲಕ್ಚುಯೇಷನ್ ಎಲ್ಲಾದ್ರೂ ಆಗ್ಬಿಟ್ಟು ಬೆಂಕಿ ಹತ್ತುತ್ತೆ. ಅಥವಾ ಏನೂ ಆಗಿರ್ಲಿಲ್ಲ, ಲೈಟ್ ಹಾಕೊಂಡು ನೋಡ್ತೀನಿ ಅಂದ್ರೆ ಇಮಿಡಿಯೇಟ್ ಆಗಿ ಹೋಗ್ತಾ ಹೋಗುತ್ತೆ. ಇಲ್ಲಿ ನೋಡಿ,
ನಮಗೆ ಸ್ಮೆಲ್ಲೇ ಗೊತ್ತಾಗ್ತಾ ಇರುತ್ತೆ ನಾವು ಎಷ್ಟು